ಹಲೋ, ಕೇಳಿಸ್ತಾ ಇರೋದಾ? ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಜಾಸ್ತಿ ಮಾಡೋದಾ? ನಾನು ಜೋರಾಗಿ ಮಾತಾಡಬೇಕಾ? ಟ್ರೈ. ಸೊ ಇವತ್ತು ನಾವೆಲ್ಲ ಇಲ್ಲಿ ಯುಗಾದಿ ಹಬ್ಬಕ್ಕೆ ಸೇರ್ಕೊಂಡಿದ್ದೀವಿ. ಇದೊಂದು ರಿಯಾಲಿಟಿ ಶೋನ ನಾವು ನಡೆಸ್ತಾ ಇದ್ದೀವಿ. ಇದು ಮಿಸ್ಟರ್ ಶ್ರೀಗಂಧ ಅಂತ. ನೀವೆಲ್ಲ ಸಾಮಾನ್ಯವಾಗಿ ಮಿಸ್ ಯೂನಿವರ್ಸ್, ಮಿಸ್ ವರ್ಲ್ಡ್, ಮಿಸ್ ಇಂಡಿಯಾ, ಮಿಸ್ ಬೆಂಗಳೂರು ಆ ಥರ ಎಲ್ಲ ಕೇಳಿರ್ತೀರ. ಆದರೆ ಯಾವತ್ತೂ ಮಿಸ್ಟರ್ ಅಂತ ಕೇಳಿಲ್ಲ ಅಲ್ವಾ? ಅದು ಕೇಳಿರಬಹುದೇನೋ, ಆದರೆ ಯಾರೂ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಅದನ್ನು ನೋಡೋಕ್ಕೆ. ಸೊ ಇವತ್ತು ಯಾಕೆ ಅಂತ ನಾನು ತುಂಬ ಸತಿ ಯೋಚನೆ ಮಾಡಿದೆ, ಯಾಕೆ ನಾವು ಮಿಸ್ಟರ್ ಇಂಡಿಯಾನ ಅಥವಾ ಮಿಸ್ಟರ್ ಅನ್ನೋದು ಏನಕ್ಕೂ ಕೇಳಿಲ್ಲಲ್ಲ ಅಂತ. ಕೊನೆಗೆ ಗೊತ್ತಾಯಿತು, ಗಂಡಸರನ್ನ ನೋಡೋಕ್ಕೆ ಇಷ್ಟ ಇಲ್ಲ, ಅದು ಎಲ್ಲರೂ ಗೊತ್ತಿರೋ ವಿಷಯ. ಇದಕ್ಕೂ ಎಕ್ಸೆಪ್ಷನ್ಸ್ ಇದೆ, ಅಫ್ಕೋರ್ಸ್ ಈ ರೂಲ್ಗೂ ಎಕ್ಸೆಪ್ಷನ್ ಇದೆ. ಹೆಂಗಸರು ಅಂತೀರಾ, ನಮ್ಮನ್ನೇ ನೋಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲ್ಲ. ಈಗ ಏನಾದ್ರು ಟೈಮ್ ಉಳಿದಿದ್ರೆ ನಮ್ಮನ್ನು ನೋಡ್ಕೊಳ್ಳೋಕ್ಕೆ ನಾವು ಪಕ್ಕದ ಹೆಂಗಸರನ್ನ ನೋಡ್ತಾ ಇರ್ತೀವಿ, ಏನು ಸೀರೆ ಹುಟ್ಟಿದ್ದಾರೆ, ಏನು ಒಡವೆ ಹುಟ್ಟಿದ್ದಾರೆ ಅಂತ. ಸೊ ಹೀಗಾಗಿ ಪಾಪ ನಾವು ಗಂಡಸರನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಇವತ್ತೊಂದು ಅವಕಾಶ ಕೊಡೋಣ, ಈ ಕಾರ್ಯಕ್ರಮ ನಡೆಸೋಣ. ಇಲ್ಲಿ ನನಗೆ 4 ಜನ ಪಾರ್ಟಿಸಿಪೆಂಟ್ಸ್ ಬೇಕು, ತುಂಬ ಸ್ಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂಥವ್ರು ಬೇಕು. ಸೊ ಯಾರಾದ್ರು 4 ಜನ ಬನ್ನಿ. ನೀವು ಬರಲಿಲ್ಲ ಅಂತ ನಾವೇ ಎಲಿಮಿನೇಷನ್ ಮಾಡ್ತೀವಿ ನಿಮ್ಮೆಲ್ಲ ಸ್ಟೇಜ್ ಮಾಡಿ. ಬನ್ನಿ. ಎಲ್ಲಿ ಯಾರು ಬರ್ತಾ ಇಲ್ಲ? ವೆರಿ ಗುಡ್. ವಿ ಹ್ಯಾವ್ ಒನ್ ಫಸ್ಟ್ ಪಾರ್ಟಿಸಿಪೆಂಟ್ ಹಿಯರ್. ಬನ್ನಿ. ಇದಕ್ಕೆ ಏಜ್ ಬಾರ್ ಇಲ್ಲ. ಸೊ ಯಂಗ್ ಅಂಡ್ ಹಾರ್ಟ್ ಪೀಪಲ್ ಬೇಕು ನಮ್ಗಷ್ಟೇ. ಸೊ ಯಾರು ನಾವು ನಮ್ಗೆ ಏಜ್ ಆಗಿದೆ ಅಂತ ಅನ್ಕೊಂಡು ಕುತ್ಕೊಳ್ಳೋದು ಬೇಡ. ಬನ್ನಿ ಸಂತೋಷ್, ಬನ್ನಿ. ಸೊ 4 ಜನ ಬನ್ನಿ. ಓಕೆ, ವೆಲ್ಕಮ್ ಟು ದ ಶೋ. ಸೊ ವಿ ಹ್ಯಾವ್ 4 ಪಾರ್ಟಿಸಿಪೆಂಟ್ಸ್ ಹಿಯರ್. ನಾನು ಒಬ್ಬರಾಗಕ್ಕೆ ಒಬ್ಬರು ಪರಿಚಯ ಮಾಡ್ಕೊಳ್ತೀನಿ. ಇಲ್ಲಿ ಬನ್ನಿ, ಸೆಂಟರ್ ಬನ್ನಿ. ಸೊ ಏನಂತಾರೆ, ಕಾರ್ಯಕ್ರಮದಲ್ಲಿ ನಾವು 4 ರೌಂಡ್ಸ್ ಇರುತ್ತೆ. ಮೊದಲನೇ ರೌಂಡಲ್ಲಿ ಒಂದು ಟಾಪಿಕ್ ಕೊಡ್ತೀವಿ ಇವರಿಗೆಲ್ಲರಿಗೂ. ಆ ಟಾಪಿಕ್ ಬಗ್ಗೆ ಅಥವಾ ಮಾತಾಡ್ಬೋದು, ಅಥವಾ ಅದ್ರ ಬಗ್ಗೆ ಒಂದು ಕತೆ ಕಟ್ಟಿ ಒಂದು ಹ್ಯೂಮರಸ್ ಆಗಿ ಮಾತಾಡಬೇಕು. ಸೊ ವಿ ಆರ್ ಆ್ಯಕ್ಚುಲಿ ಲುಕಿಂಗ್ ಫಾರ್ ಪೀಪಲ್ ಹ್ಯೂಮರ್ ಕ್ವಾಲಿಟಿನ ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಅದು ಫಸ್ಟ್ ರೌಂಡ್ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಾಂಗ್ ಪ್ಲೇ ಮಾಡ್ತೀವಿ, ನೀವು ಅದಕ್ಕೆ ಇಂಪ್ರಾಂಪ್ಟ್ ಆಗಿ ಡ್ಯಾನ್ಸ್ ಮಾಡಬೇಕು. ಸೊ ಅದು ಇಂಪ್ರಾಂಪ್ಟ್ ಆಗಿ ಡ್ಯಾನ್ಸ್ ಮಾಡಬೇಕು. ಸೊ ನಿಮ್ಮ ಟ್ಯಾಲೆಂಟ್ನ ನೋಡ್ತಾ ಇದ್ದೀವಿ ಇಲ್ಲಿ, ನೀವು ಎಷ್ಟು ಟ್ಯಾಲೆಂಟೆಡು ಅಂತ. ಮೂರನೇದು ಬಂದ್ಬಿಟ್ಟು ಒಂದು ಚಿಕ್ಕ ಗೇಮ್ ಇದು. ಈ ಗೇಮಲ್ಲಿ ನೀವು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡು ಎಷ್ಟು ಅಟೆಂಟಿವ್ ಆಗಿರ್ತೀರಾ ಅಂತ ನಾವು ಟೆಸ್ಟ್ ಮಾಡ್ತೀವಿ ಈ ಗೇಮಲ್ಲಿ. 4ನೇದಾಗಿ ಮತ್ತೊಂದು ಗೇಮು, ಅದರಲ್ಲಿ ಎಷ್ಟು ಕಣ್ಣಿಗಿದ್ದೀರಾ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಸೊ ಈ ಕ್ವಾಲಿಟೀಸ್ ಆ್ಯಕ್ಚುಲಿ ನೋಡೋಕೆ ಹೋದರೆ ಇದೆಲ್ಲ ಕ್ವಾಲಿಟೀಸು ಅಪಾರ್ಟ್ ಫ್ರಮ್ ಯುವರ್ ಅಫ್ಕೋರ್ಸ್ ಯುವರ್ ಹಾರ್ಡ್ ವರ್ಕಿಂಗ್, ಇದೆಲ್ಲ ಟ್ಯಾಲೆಂಟು ಬೇಕಾಗುತ್ತೆ ಮನುಷ್ಯನಿಗೆ ಮುಂದೆ ಹೋಗಲಿಕ್ಕೆ. ಸೊ ಇದನ್ನೆಲ್ಲರೂ ಎಲ್ಲರೂ ಇದರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರು ಮಿಸ್ಟರ್ ಶ್ರೀಗಂಧ ಆಗ್ತಾರೆ. ಸೊ ನಮಗೆ ಇಲ್ಲಿ ಇವಾಗ ಇದನ್ನು ಜಡ್ಜ್ ಮಾಡಲಿಕ್ಕೆ ಯಾವ ಮಿಸ್ ಪಟ್ಟದಲ್ಲೂ, ಯಾವ ಮಿಸ್ ಯೂನಿವರ್ಸ್ ಯಾವುದನ್ನು ಪಾರ್ಟಿಸಿಪೇಟ್ ಮಾಡದೇ ಇದ್ರೂ ಅದಕ್ಕೆ ಯಾವುದೂ ಕಮ್ಮಿ ಇಲ್ಲದೆ ಇರುವಂಥ ಇಬ್ಬರು ಲೇಡೀಸ್, ರೇಣುಕಾ ಮತ್ತು ಶಿಲ್ಪಾ, ಇದನ್ನ ಜಡ್ಜ್ ಮಾಡ್ತಾರೆ ಈ ಶೋನ. ಬನ್ನಿ. ಸೊ ಇವರಿಬ್ಬರು ಜಡ್ಜ್ ಮಾಡ್ತಾರೆ ಇಲ್ಲಿ. ಸೊ ಮೊದಲನಾಗಿ ನಾನು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಕೇಳ್ತೀನಿ. ಸುರೇಂದ್ರ.
ಗೊತ್ತಾಗ್ತಿಲ್ಲ ಒಂದು ನೀವು ಮೊದಲನೇ ಬಾರಿ ಕನ್ನಡ ಪದಕ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರಾಜ್ಯೋತ್ಸವ ಬಂದಿದೆ. ಯಾವತ್ತಾದ್ರೂ ಮಿಸ್ಟರ್ ಈ ಥರ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಮೊದಲನೇ ಸರಿ. ಕಾಲೇಜಲ್ಲಿ ಯಾವತ್ತೂ ಅನುಭವ ಇಲ್ಲ. ಓಕೆ, ಏನಕ್ಕೆ ನಿಮಗೆ ಇದು ಮಾಡಬೇಕು ಅಂತ ಅನಿಸ್ತು? ಜಸ್ಟ್ ಫಾರ್ ಫನ್. ಓಕೆ, ವೆಲ್ಕಮ್. ನಿಮ್ಮ ಹೆಸರು? ಚಂದ್ರಶೇಖರ್. ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಕನ್ನಡ ಪದಕ? ಹೋದ ವರ್ಷ ಕೂಡ ವೆಲ್ಕಮ್ ಕಿಶೋರ್. ನಿಮ್ಮ ಹೆಸರು? ವೆಲ್ಕಮ್ ಕಿಶೋರ್. ನೀವು ಒಬ್ಬರು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? 3-4 ಸಲ ಬಂದಿದೆ. ನಿಮ್ಮ ಹಲೋ, ವೆಲ್ಕಮ್ ಕಿರಣ್. ಸೊ ಕಿರಣ್, ನನ್ನ ಹೆಸರು ನೆನಪಾಟ. ಕಿರಣ್, ಚಂದ್ರಶೇಖರ್, ವಿಶಾಲ್, ಸುರೇಂದ್ರ. ಓಕೆ, ಸೊ ಮೊದಲನೇ ಸುತ್ತನ್ನು ಶುರು ಮಾಡೋಣ ಇವಾಗ. ಸೊ ನನ್ನ ಹತ್ರ ರೂಲ್ಸ್ ಏನೂ ಇಲ್ಲ. ಇದರಲ್ಲಿ ಒಂದು ಚೀಟಿಂಗ್ ಪಿಕ್ ಮಾಡಬೇಕು. ನಿನಗೆ ಬೇಕಿದ್ರೆ ನಾನು 1 ಮಿನಿಟ್ ಟೈಮ್ ಕೊಡ್ತೀನಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ. ಆ ಟಾಪಿಕ್ ಮೇಲೆ ನೀವು ಆ ಟಾಪಿಕ್ ಬಗ್ಗೆ ಅಥವಾ ಆ ಟಾಪಿಕ್ ಅರೌಂಡ್ ಒಂದು ಹ್ಯೂಮರಸ್ ಆಗಿ ಒಂದು ಕಥೆ ಕಟ್ಟಿ ನಮ್ಗೆ ಹೇಳಬೇಕು. ಹ್ಯೂಮರ್ ಆಗಿ ಒಂದು ಹ್ಯೂಮರ್ ಬೇಸ್ಡ್ ಒಂದು ಕಥೆ. ಏನಾಗ್ತಿಲ್ಲ, ನೀವು ಕಥೆ ಸುಮ್ಮನೆ ಹೇಳ್ಬೋದು, ಆದರೆ ಅದೊಂದು ಸ್ವಲ್ಪ ಹ್ಯೂಮರ್ ಆಗಿರ್ಬೇಕು, ಎಲ್ಲರೂ ನಗುವಂತ ಅಂತ ಹೇಳ್ಬೇಕು. ತುಂಬ ಸೀರಿಯಸ್ ಆಗಿ ಏನು ಮಾತಾಡೋದು ಬೇಕಾಗಿಲ್ಲ ಅದ್ರ ಬಗ್ಗೆ. ಟಾಪಿಕ್ಸು ಅಂತ ಸೀರಿಯಸ್ ಟಾಪಿಕ್ಸ್ ಅಲ್ಲ. ಸೊ ಡೋಂಟ್ ವರಿ. ನಂಗೆ ಗೊತ್ತು ಇಲ್ಲಿ ಎಷ್ಟೊಂದು ಜನ ಸ್ವಿಮ್ಮಿಂಗ್ ರೌಂಡು ಅಥವಾ ಹೈ ರೌಂಡ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಥದ್ದೇನು ನಡೆಯೋದಿಲ್ಲ ಇಲ್ಲಿ. ಸೊ ಎಲ್ಲರೂ ಧೈರ್ಯವಾಗಿ ಗಂಡಸೆಲ್ಲ ಕುತ್ಕೊಂಡು ನೋಡ್ಬೋದು. ಓಕೆ, ಸೊ ಫಸ್ಟ್ ಯಾರು ಬರ್ತೀರಾ? ಓಕೆ, ಟಾಪಿಕ್ ಏನು ಅನೌನ್ಸ್ ಮಾಡಿದರೆ ನೋಡಿ ಫಸ್ಟ್. ಅರ್ಥ ಆಯ್ತಾ? ಅಚ್ಚಲ್ಲ, ಅದು ಇಂಗ್ಲೀಷ್. ಇದು ನಿಮಗೆ ಟೈಮ್ ಏನಾದರೂ ಬೇಕಾಗಿದೆಯಾ ಅದನ್ನು ಮಾತಾಡಲಿಕ್ಕೆ? ಓಕೆ, ನೀವೆಲ್ಲರೂ ಒಂದು ಟಾಪಿಕ್ ಮಾಡ್ಬೋದು. ಸಾರಿ, ನಿಮಗೆ ಚಾಯ್ಸೇ ಇಲ್ಲ. ಸೊ ನಿಮ್ಮ ಟಾಪಿಕ್ನ ನೀವು ನೋಡ್ಕೊಳ್ಳಿ. ಸೊ ನೀವು ಒಂದೇ ನೆನ್ಪಿಟ್ಕೊಳ್ಳಿ, ಏನು ಮಾತಾಡಿದ್ರು ಜಡ್ಜಸ್ ಎಷ್ಟು ನಗ್ತಾರೋ ಅದ್ರ ಮೇಲೆ ನಿಮಗೆ ಪಾಯಿಂಟ್ಸ್ ಬರುತ್ತೆ. ಸೊ ಫಸ್ಟ್ ಯಾರಿಗೆ ಚೆನ್ನಾಗಿ ಮಾತಾಡ್ತಾರೋ ಅವ್ರಿಗೆ 10 ಪಾಯಿಂಟ್ಸ್ ಬರುತ್ತೆ. ಎರಡನೇ ಅವರಿಗೆ 8, ಅದಾದಮೇಲೆ 6, 4 ಹಾಗೆ. ಸೊ ಪ್ರತಿ ರೌಂಡಲ್ಲೂ ನಾವು ಈ ಥರ ಪಾಯಿಂಟ್ಸ್ ಕೊಡ್ತೀವಿ. ಟೋಟಲ್ ಲಾಸ್ಟಲ್ಲಿ ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಅವ್ರಿಗೆ ಶ್ರೀಮಂತ. ಓಕೆ, ಸೊ ಶಾಲ್ ವಿ ಸ್ಟಾರ್ಟ್ ದ ಗೇಮ್ ದೆನ್? ಮೊದಲನೇ ನೀವೇ ಬರ್ತೀವಿ ಅಂತ ಹೇಳಿದ್ದೀರಾ, ಶುರು ಮಾಡೋಣ ಅಥವಾ 1 ನಿಮಿಷ ಬೇಕಾ ನಿಮಗಿನ್ನ ಟೈಮು? ನೀವು ಕತೆ ನಿಮಗೆ ಕತೆ ಥರನೇ ಒಂದು ಜೋಕ್ ಆಗಿ ಹೇಳಿದರೆ ನಮಗೆ ಪರವಾಗಿಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕಾದ್ರೆ ಅದ್ರ ಬಗ್ಗೆ ಜೋಕ್ ಆಗಿ ಮಾತಾಡಿ, ಇಲ್ಲ ಅದ್ರ ಬಗ್ಗೆ ಕತೆಗೆ ಕಟ್ಟಬೇಕಾದ್ರೆ ಕತೆಗೆ ಕಟ್ಟಿಬಿಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಆದರೂ ಪರವಾಗಿಲ್ಲ, ಅದ್ರಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದ್ರ ಬಗ್ಗೆ ಏನಾದರೂ ಪರವಾಗಿಲ್ಲ. ಮ್ಯೂಸಿಕ್ ಹಾಕ್ತಿದ್ದೆ ಅಲ್ವಾ ಫಸ್ಟು? ಓಕೆ, ಐ ಥಿಂಕ್ ಸ್ಟಾರ್ಟ್ ಮಾಡ್ಬೋದು ಅನ್ಸುತ್ತೆ. ಇದೊಂದು ಸ್ವಲ್ಪ ಥರ ಟಾಪಿಕ್ಕು. ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನೋ ಥರ ಕಾನ್ಸೆಪ್ಟು. ಸೊ ನಮಗೆಲ್ಲ ತುಂಬ
ನಮ್ಮ ಅಟ್ಲೀಸ್ಟ್ ನಮ್ಮ ಭಾರತೀಯರು ಇಲ್ಲೆಲ್ಲ ಇರೋಕ್ಕೆ ಭಾಳ ಪ್ರಿಯವಾದ ಟಾಪಿಕ್ ಇದು. ಇದು ಏನಂದ್ರೆ ಟಚ್ ಟ್ರೇ ಹಾಲನ್ ಏನ್ ಬೆಟಾಲ ಟಾಪಿಕ್. ಸೊ ಈ ಥರ ಏನಾದ್ರು ಒಂದು ಆಫರ್ ಏನಾದ್ರು ಸಿಕ್ಬಿಟ್ರೆ ನಮ್ಮ ಊರಲ್ಲಿರೋ ಜನ ಎಲ್ಲ ಕಾಣಿಸ್ತಾರೆ, ಅಲ್ಲಿ ನಮ್ಮ ಇಂಡಿಯನ್ಸ್ ಎಲ್ಲ ಬಂದಿರ್ತಾರೆ. ಸೊ ನಮಗೆಲ್ಲ ಭಾಳ ಇಷ್ಟವಾಗುವಂಥ ಆಫರ್ ಇದು. ಸೊ ಎಲ್ಲ ಇದು ಮಾಡ್ತಾರೆ. ಹಾಗೆ ಎಲ್ಲದರಲ್ಲೂ ನಮ್ಮ ಅಂದರೆ ವಿ ಆರ್ ವೆರಿ ಡಿಸರ್ನಿಂಗ್. ದಟ್ಸ್ ಗುಡ್. ಇದು ಒಂಥರ ಒಳ್ಳೆ ಕ್ವಾಲಿಟಿ, ಒಂಥರ ಇದ್ರ ಕ್ವಾಲಿಟಿ ನಮ್ಮದು. ಸ್ವಲ್ಪ ಎಲ್ಲದರಲ್ಲೂ ಇದು ನೋಡ್ತೀವಿ, ಏನಾದ್ರು ಫ್ರೀ ಸಿಗುತ್ತಾ, ಎಷ್ಟು ದುಡ್ಡು ವ್ಯಾಲ್ಯೂ ಫಾರ್ ಮನಿಗೆ ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತೆ, ಅದು ಆ ಥರದ ನೋಡ್ತೀವಿ. ಹಾಗೆ ಇದಕ್ಕೆ ಕತೆಗೆ ಗೊತ್ತಾಗ್ತಿಲ್ಲ, ಯಾಕೆಂದರೆ ಇದು ತುಂಬ ಒಂಥರ ಬೇಸಿಗೆ ಎಷ್ಟು ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ. ಓಕೆ, ಸೊ ಒಂಥರ ತುಂಬ ಒಂದು ಎಕ್ಸಾಂಪಲ್ ಕೊಡ್ಬೋದು. ತುಂಬ ಕಂಜೂಸ್ ಇರ್ತಾರೆ, ಬೇಡ ಮಗುನೇ ಬೇಡ ಅಂದ್ಕೊಂಡ್ರೆ ಅವರು ಹಬ್ಬ ವಾಸಲ್ಲಿ ಯಾರೋ ಎಲ್ಲ ಬಲವಂತಕ್ಕೆ ಒಂದು ಮಗು ಪ್ಲಾನ್ ಮಾಡಿದ್ರೆ ಅವಳೇ ಉಟ್ಬಿಡತ್ತೆ. ಸೊ ಆ ಥರ ಸಿಚುವೇಶನ್ಸ್ ಆಗುತ್ತೆ. ಸೊ ಅದೊಂಥರ ಒಳ್ಳೆ ಎಕ್ಸಾಂಪಲ್ ಅಷ್ಟೇ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಜಡ್ಜಸ್ನ ಕೇಳೋಣ, ಅವರಿಗೆ ಏನು ಅನಿಸ್ತು ಅಂತ. ಓಕೆ, ಸತೀಶ್ ಅವರಿಗೇನೋ ಆ್ಯಡ್ ಮಾಡ್ಬೇಕಂತ ಇದಕ್ಕೆ. ಇದು ಆಕ್ಚುಲಿ ಟ್ರೇ ಹಾಲನ್ ಏನ್ ಬಿತ್ತಾಲನ್ನು ಡಚ್ ಕಾನ್ಸೆಪ್ಟ್ ಅಂತ ಅನ್ಕೊಂಡಿದ್ದಾರೆ. ಇದು ನಮ್ಮ ಹಿಂದೂಗಳ ಕಾನ್ಸೆಪ್ಟ್. ಏನಕ್ಕೆ ಅಂತ ಹೇಳಿ, ಇದು ಕಂಡಿಡಿದ್ರು ನಮ್ಮ ಹಿಂದೂಸ್. ಈಗ ತಾನೇ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಕೊಟ್ಟರು ಶಿವ ಅವರು ಆಗ್ಲಿಂದ ಪ್ರಾಕ್ಟೀಸ್ ಮಾಡಿರೋದು ಟ್ರೇ ಹಾಲನ್ ಏನ್ ಬಿತ್ತಾಲನ್ನು. ಈಗ ನೋಡಿದ್ರೆ ವೆಂಕಟರಾಮ ಸ್ವಾಮಿ, ಗಣಪತಿ ಎಲ್ಲರೂ ಇವರು ಸ್ಟಾರ್ಟ್ ಮಾಡಿದ್ರೆ ಟ್ರೇ ಹಾಲನ್ ಏನ್ ಬಿತ್ತಾಲನ್ನು, ಆಮೇಲೆ ಡಚ್ ಅವ್ರು ಕಲ್ತಾರೆ. ಅದಕ್ಕೆ ಸ್ವಲ್ಪ ಕಿರಿಕ್ ಟೆರಿಟರಿಗೆ ಎಂಟರ್ ಆಗ್ತಿದ್ದೀರಾ ಸರ್, ಸ್ವಲ್ಪ ಹುಷಾರಾಗಿರ್ಬೇಕು. ಥ್ಯಾಂಕ್ ಯು. ನಿಮಗೆ ನೆಕ್ಸ್ಟ್ ಚಂದ್ರಶೇಖರ್ ಅವರು ಮಾತಾಡ್ತಾರೆ. 1 ನಿಮಿಷ ನಾವು ನೋಡ್ತಾ ಇದ್ದೀವಿ, 1 ನಿಮಿಷ ಮಾತಾಡ್ತೀವಿ. ಏನು ವಿಷಯ ಹೇಳಬೇಕು ಆ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕತೆ. ಇದು ಟಾಪಿಕ್ ಒಂದ್ಸತಿ ನೀವು ಹೇಳ್ಬಿಡಿ ಫಸ್ಟಿಗೆ. ಟಾಪಿಕ್ ಪರಿಚಯ ಕೊಡೋದೇನಿಲ್ಲ. ಓಕೆ. ಇಂಜಿನಿಯರಿಂಗ್ ಮುಗಿಸಿ 2010 ಕೊಚ್ಚಿನ್ಗೆ ಹೋಗಿದ್ವಿ ನಾವು ಮೊದಲನೇ ಕೆಲಸಕ್ಕೆ. ಕಾಲೇಜಲ್ಲಿ 6 ಜನದ ಗುಂಪು, 6 ಜನನು ಒಟ್ಟಿಗೆ ಟ್ರೈನಿಂಗ್ ಸೆಂಟ್ರಲ್ಲಿ ಎಲ್ಲ ಕಲ್ತ್ಕೊಂಡು ಒಟ್ಟಿಗೆ ಎಲ್ಲರೂ ಕೋಚಿಂಗಲ್ಲಿ ಪೋಸ್ಟಿಂಗ್ ಆಯಿತು. ಹೋಗಿ ಅಲ್ಲೇ ಒಟ್ಟಿಗೆ ಒಂದು ಮನೆ ಮಾಡಿದ್ರು. ಎಲ್ಲ ಗೊತ್ತಿರೋ ಹುಡುಗರು ಎಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಬ್ಯಾಚುಲರ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಶುರುವಿನಲ್ಲಿ ನಮ್ಮದು ಜೀವನ ಹೇಗಿತ್ತು ಅಂದರೆ, ಕ್ರಿಕೆಟ್ ಮ್ಯಾಚ್ಗಳು ಮಧ್ಯೆ ವೀಕೆಂಡಲ್ಲಿ ಕೆಲಸ ಮುಗಿಸ್ಕೊಂಡು 10 ಗಂಟೆ 11 ಗಂಟೆ ಮಧ್ಯೆ ರಾತ್ರಿ ಕ್ರಿಕೆಟ್ ಮ್ಯಾಚ್ ಬೇರೆ ಮಕ್ಕಳೆಲ್ಲ ಇಟ್ಕೊಂಡು ಎಲ್ಲ ಮುಗಿಯೋದು. ಬಟ್ ಸ್ವಲ್ಪ ದಿನದ ಅಲ್ಲಿ ಹೆಂಗಿತ್ತು ಅಂದರೆ, ದಿನಚರಿಗೆ ಎಲ್ಲೋ 9 ಗಂಟೆಗೆ 10 ಗಂಟೆಗೆ ಎದ್ದೊಳಗೆ ಮನೆಯಲ್ಲ ಅಷ್ಟೇ ಕ್ಲೀನ್ ಇರ್ತಿರಲಿಲ್ಲ. ಬಟ್ ಒಂದು ಒಳ್ಳೆ ದಿವಸ ಬೆಳಗ್ಗೆ ಒಂದು ಬದಲಾವಣೆ ಆಯಿತು. ನಾವು ಇದ್ದಿದ್ದ ವಾತಾವರಣದಲ್ಲಿ ಒಂದು ಬದಲಾವಣೆ ಆಯಿತು. ಇದಕ್ಕಿದ್ದಂಗೆ ನಮ್ಮದು ರೂಮೆಂಟ್ ಎಲ್ಲ 10 ಗಂಟೆಗೆ ನೋಡ್ತಿದ್ದು ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗುವಂಥದ್ದು. ಮತ್ತು ಇದು ಮನೇಲಿ ಏನಾದರೂ ದಿನಸಿ ಏನೋ ಸಾಮಾನು ಇರಲಿಲ್ಲ ಅಂದರೆ, ಈಗ ನಾನು ತರ್ತೀನಿ ಸರಿ ಇಷ್ಟೆಲ್ಲ ಕತೆ ಆಗ್ತಿತ್ತು. ನಾನು ಇದ್ದಕ್ಕಿದ್ದಂಗೆ ಯಾಕಪ್ಪ ಇಷ್ಟೆಲ್ಲ ಬದಲಾವಣೆ ಆಯಿತು ಅಂದರೆ, ಅವಾಗ ಗೊತ್ತಾಯಿತು ಪಕ್ಕದ ಮನೇಲಿ ಯಾರೋ ಹೊಸ ಬಂದಿದ್ದಾರೆ, ಅದರಲ್ಲೂ ಹುಡುಗಿ ಸೂಪರ್ ಆಗಿರೋ ಬಂದಿದ್ದಾರೆ. ಪಕ್ಕದ ಮನೆ ಹುಡುಗಿ ಇದ್ದು, ಅದಕ್ಕೆ ಅಷ್ಟು ಬದಲಾವಣೆ ಆಯಿತು ಅಂತ. ಸೊ ಈಗ ಪಕ್ಕದ ಮನೆ ಹುಡುಗಿ ಇಷ್ಟೊಂದು ಬದಲಾವಣೆ ಕಾರಣ, ಪಕ್ಕದ ಮನೆ ಹುಡುಗಿ ಈ ಮಾತುಗೊಂದು ಕಾರಣ, ಪಕ್ಕದ ಮನೆ ಹುಡುಗಿನೇ ಈಗ ನಾನು ಮಾತಾಡಿದ ವಿಷಯ. ಧನ್ಯವಾದ. ಸೂಪರ್ ಚಂದ್ರಶೇಖರ್ ಅವರೇ. ನಿಮಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು? ಮದುವೆ ಆಗಿದೆಯಾ? ಓಕೆ, ಬಚಾವ್. ಹಾಗಾದ್ರೆ ಇಲ್ಲ ಅಂದರೆ ನಾನು ಹೇಳೋಳಿದ್ದೆ, ಇಲ್ಲೇ ರಾತ್ರಿ ಊಟ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ಬಿಡಿ, ಯಾರ್ದ ಫ್ರೆಂಡ್ ಕೈಲಿ ರೂಮಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ಬಟ್ ಎನಿವೇ ಇವ್ರು ಬ್ಯಾಚುಲರ್ ಅಂತೆ. ಸೊ ಚೆನ್ನಾಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು. ಹೋಮ್ ಜಡ್ಜಸ್ಗೂ ತುಂಬ ಇಷ್ಟ ಆಗಿರ್ಬೋದು, ಪ್ರೇಕ್ಷಕರಿಗೂ ಇಷ್ಟ ಆಗ್ಬೋದು. ನೆಕ್ಸ್ಟ್ ವಿಶಾಲ್ ಅವರೇ, ನೀವು ಹೋಗ್ತೀರಾ? ಓಕೆ.
ನಮಸ್ಕಾರ. ನನಗೆ ಸಿಕ್ಕಿರೋ ಟಾಪಿಕ್ ಹಾಲೆಂಡ್ನಲ್ಲಿ ಸೈಕಲ್ ಸವಾರಿ. ವೆಲ್, ಇದು ತುಂಬ ಒಂಥರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಸೊ ಏನಾಯಿತು, ಇನಿಷಿಯಲ್ ಡೇಸ್ ವೆನ್ ಐ ಅರೈವ್ಡ್ ಹಿಯರ್ ಇನ್ ನೆದರ್ಲೆಂಡ್ಸ್, ನಾನು ನನ್ನ ಫ್ರೆಂಡ್ ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಂಡ್ವಿ. ವಿ ಆರ್ ಸ್ಟೇಯಿಂಗ್ ಇನ್ ಫೆಲ್ ಇನ್ ಆಗ್ಲೆಂಡ್, and we bought a cycle for second hand around 50 euros or something. Brakes ಇರಲಿಲ್ಲ ಸ್ವಲ್ಪ, ಬಟ್ ಸ್ಟಿಲ್ ವಿ somehow managed to ride and ಶೋಕಿ ತೋರಿಸ್ಬೇಕಲ್ಲ ನೆದರ್ಲೆಂಡ್ಸ್ ಇನಿಷಿಯಲ್ ಬಂದು ಹೆಂಗೆ ಸೈಕಲ್ ಅನ್ನೋದಲ್ಲ. ಸೊ ಏನು ಮಾಡೋದು, ತುಂಬ ತೋರಿಸ್ಬೇಕು ಅಲ್ಲಿ ಹಿಂಗೆಲ್ಲ ಮಾಡ್ಕೊಂಡು ಸೈಕಲ್ ಟ್ರ್ಯಾಕ್ ಬಿಟ್ಟು ಯೂಶಲ್ ಗಾಡಿ ಬರೋದು ಏರಿಯಾಗೆ ಮರ್ತೋಗಿ ಹೋಗ್ಬಿಟ್ವಿ. ಸೊ ಅಲ್ವಾಗ ಅಲ್ಲಿ ಡಚ್ ಪೀಪಲ್ ಎಲ್ಲ ಸೈಡ್ಗೆ ಹೋಗೋರು ನಕ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ. ನಾವು ನಕ್ಕೊಂಡು ಹೋಗ್ತಾ ಇದ್ವಿ. ಏನಕ್ಕೆ ಗೊತ್ತಾಗಿಲ್ಲ. ಬಟ್ ಸ್ವಲ್ಪ ದೂರ ಹೋದ್ಮೇಲೆ ಪೊಲೀಸ್ ಇದ್ರು ಅಲ್ಲಿ. ಸೊ ಹಿ ಸ್ಟಾಪ್ಡ್ ಅಸ್ ಟು ಸೈಕ್ಲಿಸ್ಟ್ ವಿ ಟ್ರಾವೆಲಿಂಗ್ ಅಂಡ್ ನಿಲ್ಸ್ಬಿಟ್ಟು ಏನೋ ಡಚ್ಚಲ್ಲಿ ಬೈಯಕ್ಕೆ ಶುರು ಮಾಡೋದು. ನಮ್ಗೇನು ಅರ್ಥ ಆಗಿಲ್ಲ, ಕಣ್ಕಂಡು ನೋಡ್ತಾ ಇದ್ಬಿಟ್ಟು ನಾವು ಒಂದ್ಸತಿ ನಕ್ಕೊಂಡು ಓಕೆ ಅಂತ ಅನ್ಕೊಂಡು ಏನೋ ಹೋಗ್ತಾ ಇದ್ವಿ. ಫೈನ್ ಏನೋ ಈಸ್ಕೊಂಡ. ನನ್ನ ಫ್ರೆಂಡ್ ನೋಡಿದ್ರೆ ಇಂಡಿಯನ್ ಪೊಲೀಸ್ ತರ ಎತ್ತು 50 euros ಕೊಟ್ಟ ಅವ್ರಿಗೆ. ನಾನು ಸುಮ್ಮನಿರು ಬೇಡ ಅಂತ ಹೇಳಿದೆ, ಕೇಳಿಲ್ಲ. ಏನೋ ಉಗಿದ್ರು ತಿರ್ಗಾ ಡಚ್ಚಲ್ಲಿ ಕೇಳಿಸ್ಕೊಂಡು ಓಕೆ ಅಂದ್ಬಿಟ್ಟು ಹಂಗೆ ಪಾಸ್ ಔಟ್ ಆದ್ವಿ. ಸೊ ಪೊಲೀಸ್ ಸ್ಟೇಷನ್ ಕರ್ಕೊಳ್ಳೋಲ್ಲ, ಅಲ್ಲೋಗಿ ಏನೋ ಫೈನ್ ಕಟ್ಟಿ ಎಲ್ಲ ಪ್ರಾಬ್ಲಮ್ ಆಗಿ ಫೈನಲಿ ನಾವು ಸ್ವಲ್ಪ ಏನೋ ಲೈಟಾಗಿ ಡಚ್ಚಲ್ಲಿ ಉಗಿದು ಅವ್ನಿಗೆ ವಾಪಸ್ ಬಂದ್ವಿ. ಸೊ ಇಟ್ ವಾಸ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಸ್ ವೆಲ್ ಆಸ್ ಅ ಫನಿ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಕಿರಣ್ ಅವರೇ. ಇದು ಎಷ್ಟೊಂದು ಜನರಿಗೆ ಗೊತ್ತಿದೆ, ಸೈಕಲ್ ಪ್ರವಾಸಕ್ಕಿಂತ ಸೈಕಲ್ ಕಳ್ಕೊಂಡಿರೋ ಅನುಭವ ತುಂಬ ಜನಕ್ಕೆ ಜಾಸ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹಾಲೆಂಡಲ್ಲಿ ಅಲ್ಲೊಬ್ಬರು ಆಲ್ರೆಡಿ ಎಸ್ ಅಂತ ಇದ್ದಾರೆ. ಥ್ಯಾಂಕ್ಸ್ ಕಿರಣ್ ಅವರೇ. ನೆಕ್ಸ್ಟ್ ವಿಶಾಲ್ ಅವರೇ, ನೀವು ಟ್ರೈ ಮಾಡ್ತೀರಾ? ನಿಮ್ಗೆ ಸ್ವಲ್ಪ ಟಾಪಿಕ್ ನಿಮಗೆ ನನ್ನ ಸ್ವಲ್ಪ ಟಾಪಿಕ್ ಕಷ್ಟ ಇದೆ, ಅಥವಾ ನನಗೆ ಗೊತ್ತಾಗ್ತಿಲ್ವೇನೋ. ಇಂಡಿಯನ್ ಎಂಬಸಿ ಅಂತ ಯೂಶಲಿ ನಾವು ನಾವೆಲ್ಲ ಇಲ್ಲಿರೋರೆಲ್ಲ ಮೋಸ್ಟ್ಲಿ ಒಂದು 50%, ಮೋರ್ ದ್ಯಾನ್ 50% ಎಲ್ಲ IT ಅವ್ರು ಇದ್ದಾರೆ ಅನ್ಸುತ್ತೆ. ಯೂಶಲಿ ನಮಗೆಲ್ಲ ಆನ್ ಸೈಟ್ ಬಂದಾಗ ಫಸ್ಟ್ ಹೇಳ್ತಾರೆ, ನಿಮ್ಮದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಸ್ವಲ್ಪ 6 ತಿಂಗಳಿಗೆ ತನಕ ಇದೆ, ಏನು ತೊಂದರೆ ಇಲ್ಲ, ಅಥವಾ 1 ವರ್ಷ ತನಕ ಇರುತ್ತೆ ಅಂತ. ಸೊ ನಾವು ಅದೇ ಆಪ್ಷನ್ ಬರ್ತೀವಿ. ಸೊ ಇದಕ್ಕಿದ್ದಾಗೆ 3 ತಿಂಗಳಲ್ಲಿ ಪ್ರಾಜೆಕ್ಟ್ ಮುಗಿದೋಗುತ್ತೆ. ಅವಾಗ ಏನು ಮಾಡೋದಪ್ಪ ಯೋಚನೆ ಮಾಡ್ತಾ ಇರ್ತೀವಿ. ಅವರು ಇಂಡಿಯಾಗೆ ಹೋಗಪ್ಪ, ನಿಮ್ಮ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಮುಗೀತು ಅಂತ ಕಳ್ಸಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸೊ ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಏನೋ ಐಡಿಯಾ ಮಾಡ್ದ, ಲಾಂಗ್ ಟರ್ಮ್ ಅಂತ ಕಳಿಸಿದ್ರು. ಸೊ 1 ವರ್ಷ ಇರುತ್ತೆ ಅಂತ. 10 ತಿಂಗಳಾಯಿತು ಪ್ರಾಜೆಕ್ಟು. ಅವರು ಹೋಗಪ್ಪ ಆಯಿತು ಇಂಡಿಯಾಗೆ ಪ್ರಾಜೆಕ್ಟ್ ಮುಗೀತು ಅಂತ ರೆಡಿ ಮಾಡ್ತಾಯಿದ್ರು. ಸೊ ಅವ್ನು ಯೋಚನೆ ಮಾಡ್ತಿದ್ದ, ರಾತ್ರಿ ಏನಪ್ಪ ಮಾಡೋದು, ಇಂಡಿಯಾಗೆ ಹೋಗ್ಬೇಕಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲವಲ್ಲ ಹೋಗೋಕ್ಕೆ, ಇಲ್ಲೇ ಮನಸ್ಸಾಗ್ತದೆ ಇಲ್ಲೇ ಇರೋಕ್ಕೆ ಅಂತ. ಸೊ ಅವ್ನು ಯೋಚನೆ ಮಾಡ್ದ ಏನು ಮಾಡೋದು ಅಂತ. ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ದ. ಸೊ ಬೆಳಗ್ಗೆ ಎಲ್ಲೋ ಏನೋ ಒಂದು ಕ್ಲೂ ಬಂತು. ನಾನು ಇಂಡಿಯಾಗೆ ಹೋಗ್ಬೇಕಾದ್ರೆ ಏನು ಯೂಶಲಿ ವೀಸಾ ಬೇಕು, ಪಾಸ್ಪೋರ್ಟ್ ಬೇಕು. ಪಾಸ್ಪೋರ್ಟ್ ಸುಮ್ಮನೆ ಕಳೆದೋಗಿದೆ ಅಂತ ಹೇಳ್ಬಿಡೋಣ, ಅವ್ರು ಇಂಡಿಯಾಗೆ ಕಳ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ 2 ಮಂತ್ಸ್ ಆದರೂ ಇರಲೇಬೇಕಾಗತ್ತೆ ನೆದರ್ಲ್ಯಾಂಡಲ್ಲಿ ನನ್ನ ನೆಕ್ಸ್ಟ್ ಪಾಸ್ಪೋರ್ಟ್ ಬರುತ್ತಂತ ಅಂತ. ಸೊ ಬೇಕು ಅಂತ ಪಾಸ್ಪೋರ್ಟ್ ಕಳೆದೋಗಿದೆ ಅಂತ ನಮ್ಮ ಕಂಪ್ನಿಗೆ ಹೋಗಿ ಹೇಳ್ದ. ಸೊ ಅವ್ರು ಹೇಳಿದ್ರು, ಓ ಪಾಸ್ಪೋರ್ಟ್ ಕಳೆದಿದ್ಯಾ, ತುಂಬ ದೊಡ್ಡ ವಿಷಯ ಇದು, ಇಂಡಿಯನ್ ಎಂಬಸಿಗೆ ಹೋಗ್ಬೇಕಪ್ಪ ನೀನು, ಹೋಗ ಆದಷ್ಟು ಬೇಗ ಅಪ್ಲೈ ಮಾಡು, ಇಲ್ಲಿ ಕ್ಲೈಂಟ್ಸ್ ನಮ್ಮದು ದುಡ್ಡಿಲ್ಲ, ನಾನು ನಿಂಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ. ಸೊ ಇವರು ಇಂಡಿಯನ್ ಎಂಬಸಿಗೆ ಹೋಗ್ತಾನೆ, ನನ್ನ ಪಾಸ್ಪೋರ್ಟ್ ಕಳೆದೋಗಿದೆ ಸರ್, ನನಗೆ ಅರ್ಜೆಂಟಾಗಿ ಪಾಸ್ಪೋರ್ಟ್ ಬೇಕು ಅಂತ. ಸೊ ಇಂಡಿಯನ್ ಎಂಬಸಿ ಈ ಥರ ಕೇಸ್ ಯಾವತ್ತೂ ನೋಡಿರಲ್ಲ. ನೀವು IT ಇದ್ದಾನಪ್ಪ, ಓಕೆ ಬನ್ನಿ ನೀನೇನು ಫಸ್ಟು ಅವರಲ್ಲ, ಈ ಥರ ಸುಮಾರು ಜನ ಮಾಡಿದ್ದಾರೆ ಅಂದ್ಬಿಟ್ಟು ಈಗಾಗಲೇ ಒಂದು ಸೆಟ್ ಆಫ್ ಕ್ವಶನ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರಾದರೂ ಇಂಡಿಯನ್ ಎಂಬಸಿಗೆ ಹೋಗ್ಬಿಟ್ಟು ನನ್ನ ಪಾಸ್ಪೋರ್ಟ್ ಇಲ್ಲ ಅಂದರೆ, ನೀನು ಇಂಡಿಯಾದಿಂದ ಬಂದಿದ್ಯಾ, IT ಕೆಲಸ ಮಾಡ್ತಾ ಇದೆಯಾ, ಓಕೆ ಚೆಕ್ ಲಿಸ್ಟ್, ಹೌದು. ಡಚ್ ಗರ್ಲ್ ಫ್ರೆಂಡ್ ಇದ್ದಾರಾ, ಹೌದು. ಮನೆ ತಗೊಳ್ಳೋಕೆ ಲೋನ್ ಏನೋ ಅಪ್ಲೈ ಮಾಡಿದ್ಯಾ, ಹೌದು. ಸೊ ಇದೆಲ್ಲದಕ್ಕೂ ಮ್ಯಾಚ್ ಆಗ್ತಿದೆ ಅಲ್ವಾ. ಸೊ ಪಾಸ್ಪೋರ್ಟ್ ಇಲ್ಲ, ಮನೇಲೇ ಇರುತ್ತೆ, ಪೊಲೀಸ್ ಕಳಿಸ್ತೀನಿ, ಹೋಗು, ಮನೇಲಿ ಹುಡುಕ್ತಾರೆ, ಸಿಗತ್ತೆ ಬಿಡು, ನಾಳೆ ರೆಡಿ ಆಗಿ ಹೋಗಕ್ಕೆ ಅಂತ ಕಳಿಸ್ತಾರೆ. ನಂಗೆ ಗೊತ್ತಿಲ್ಲ, ನೀವು ಮಾತಾಡಬೇಕು, ನಾನು ಜಸ್ಟ್ ಯೋಚನೆ ಮಾಡ್ಬಿಟ್ಟು ಹೇಳಿರೋದಷ್ಟೇ, ಏನು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿರೋ ವಿಶಾಲ್ ಅವರೇ. ನಿಮಗೆ ಟಾಪಿಕ್ ನೀವು ಹೇಳಿದಂಗೆ ಸ್ವಲ್ಪ ಕಷ್ಟ ಟಾಪಿಕ್ಗೆ ಬಂತು. ಕೆಲವು ಸತಿ ಪರೀಕ್ಷೆನಲ್ಲಿ ಕೆಲವು ಪೇಪರ್ಗಳು ಸ್ವಲ್ಪ ಟಫ್ ಇರುತ್ತೆ, ಬ್ಯಾಡ್ ಲಕ್. ಬಟ್ ಇನ್ನೂ ತುಂಬ ಚೆನ್ನಾಗಿ ಮಾತಾಡಿದ್ರು. ಆದ್ರೂ ಇನ್ನೂ 3 ರೌಂಡ್ಸ್ ಇದೆ. ಸೊ ನೆಕ್ಸ್ಟ್ ರೌಂಡ್ ಬಂದು ಫಸ್ಟ್ ರೌಂಡ್ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿ ಮಾತಾಡಿದ್ದೀರಾ. ನೆಕ್ಸ್ಟ್ ರೌಂಡು ಇದು ಡ್ಯಾನ್ಸ್ ರೌಂಡು. ಸೊ ನೀವಾಗೇನು ಒಂದು ಚಿಟ್ ಪಿಕ್ ಮಾಡ್ತೀರಾ,
ಹಾರ್ಟ್ ಪ್ಲೇ ಆಗುತ್ತೆ ಆ್ಯಂಡ್ ನಿಮಗೆ ಫ್ರೀ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡಬೇಕು. ಸೊ ತುಂಬ ಪೆಪ್ಪಿ ಸಾಂಗ್ಸು, ಆಡಿಯನ್ಸು ಎಂಜಾಯ್ ಮಾಡ್ತಾರೆ, ಹೋಪ್ಫುಲಿ ನೀವು ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರ. ಸೊ ಇದಕ್ಕೆ ಯಾರು ಫಸ್ಟು ಬಳಿಕ ಬಕ್ರ? ನಾವೇನು ಹೇಳ್ಕೊಳಲ್ಲಪ್ಪ ಡ್ಯಾನ್ಸ್. ಈ ಗ್ರೌಂಡ್ ಎಲ್ಲರಿಗೂ ಖುಷಿಯಾಗಿ ಹೋಗ್ಬಿಡ್ತಾ ಇದೆ. ಐ ಥಿಂಕ್ ದೇ ಆರ್ ಗೋಯಿಂಗ್ ಟು ಎಂಜಾಯ್ ದಿಸ್ ರೌಂಡ್. ಸೊ ಯಾರು ಫಸ್ಟ್ ಬರ್ತೀರಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸೊ ಮಿಕ್ಕಿದವರೆಲ್ಲ ಈ ಸೈಡಿಗೆ ಬಂದ್ಬಿಡ್ಬೋದು. ಫಸ್ಟ್ ಸಾಂಗ್ ಕಿರಣ್ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ. ಸೊ ನೀವೆಲ್ಲರೂ ಈ ಸೈಡಿಗೆ ಬಂದ್ಬಿಡಿ, ಸ್ಟೇಜ್ ಕಿರಣ್ ಅವ್ರಿಗೆ ಕೊಟ್ಬಿಡಿ. ಸ್ಟೇಜ್ ಇಸ್ ಆಲ್ ಇಯರ್ಸ್. ಟ್ಯಾಲೆಂಟ್ನ ತೋರಿಸ್ತಾರೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಅಲ್ಲಿ ಶ್ಯಾಮ್ ಸುಂದರ್ ಅವ್ರು ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಯಾಕೆ ನೀವು ಒಂದು ಪ್ರೋಗ್ರಾಮ್ ಕೊಡ್ತಾ ಇಲ್ಲ ಅಂತ. ಸೊ ನೆಕ್ಸ್ಟ್ ಟೈಮ್ ನೀವು ಇಲ್ಲಿ ಬಂದು ಪ್ರೋಗ್ರಾಮ್ ಕೊಟ್ಟಿಲ್ಲ ಅಂದರೆ ನೀವು ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್ ಟು ಆರ್ಗನೈಸ್. ಹೇಳ್ಬಿಡಿ, ಹೆಂಗೆ ಅನಿಸ್ತಾ ನಿಮಗೆ? It was the first time experience. Yeah, it was good. I mean, it's been a long time. ನಾನು ಡ್ಯಾನ್ಸ್ ಮಾಡಿಲ್ಲ, ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡುವಾಗ we just dance a bit. So yeah, I mean, this was a different experience. Thank you all. Thank you for your support. Hope to do well in the future. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಕಿರಣ್ ಅವರೇ. ನಿಮ್ಮ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆದರೂ ಹಾಗೆ ಅನಿಸ್ಲಿಲ್ಲ, ತುಂಬ ಪ್ರೊಫೆಷ್ನಲ್ ಆಗಿ ಡ್ಯಾನ್ಸ್ ಮಾಡಿದ್ದೀರಾ. ಸೊ ಎರಡನೇ ಅವರು ಯಾರು ಬರ್ತಾ ಇದ್ದಾರೆ? ಓ, ಇದು ನನ್ನ ಫೇವ್ರೆಟ್ ಸಾಂಗ್. ಇದು ಹೇಳು ಶಿವ ಯಾಕೆ ಹೀಗಾದೆ. ಚಂದ್ರಶೇಖರ್ ಅವ್ರು ಮಾಡ್ತಾ ಇದ್ದಾರೆ. ಸೂಪರ್ ಸೂಪರ್. ಚಂದ್ರಶೇಖರ್ ಅವರ ಒಂದು ನಿಮಿಷ ಬನ್ನಿ. ಪ್ರೇಮದಲ್ಲಿ ಫೇಲ್ ಆದೆ ಅಂತ ಹೇಳಿದ್ರಿ ನೀವು. ಇದಕ್ಕೆ ಮುಂಚೆ ನೀವು ಪಕ್ಕದ ಮನೆ ಹುಡುಗಿ ಕತೆ ನೀವೇ ಅಲ್ವಾ ಹೇಳಿರೋದು? ಪಕ್ಕದ ಮನೆ ಹುಡುಗಿ ಹಿಂದೆ ಬೇರೆ ಎಲ್ಲ ಫ್ರೆಂಡ್ಸ್ ಹೋಗ್ತಾ ಇದ್ರೆ ನೀವು ಹೋಗ್ಲಿಲ್ಲ ಅಂದ್ರೆ
ಗೊತ್ತಾಯ್ತು ನನಗೆ ಯಾಕೆ ಪ್ರೇಮದಲ್ಲಿ ಫೇಲ್ ಆಗ್ತಾ ಇಲ್ಲ ಅಂತ. ತುಂಬ ಚೆನ್ನಾಗಿತ್ತು. ಅಗೇನ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ನಿಮ್ಮ ಫಸ್ಟ್ ಟೈಮ್ ಅಂತ ಕಾಣುತ್ತೆ ಅಲ್ವಾ? ಡ್ಯಾನ್ಸಲ್ಲೆಲ್ಲ ಮುಂಚೆ ಅಭಿರುಚಿ ಇರಲಿಲ್ಲ, ನೋಡ್ತಿದ್ದೆ. Very nice, very nice. I hope audience also enjoyed this. So next ಯಾರು ಬರ್ತಾರೆ? ವಿಶಾಲ್, ನಿಮ್ಮ ಸಾಂಗ್ ವೆರಿ ಈಸಿ ಸಾಂಗ್ ಅಂತ ಹೇಳ್ತಾ ಇದ್ರು, ಆದರೂ ಇಲ್ಲ ಅದು ಈಸಿ ಅಲ್ಲ. ಸೊ ಅಟ್ಲೀಸ್ಟ್ ನಿಮ್ಮ ಲಾಸ್ಟ್ ಟೈಮ್ ಕಷ್ಟ ಬಂದಿದೆ ಅಂತ, ಪೇಪರ್ ಕಷ್ಟ ಬಂದಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಕ್ಕೆ ನಾನು ಸ್ವಲ್ಪ ಕಾಂಪನ್ಸೇಟ್ ಆಗಿ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸುರೇಂದ್ರ ಅವರೇ, ನಿಮ್ಗೆ ಏನು ಬಂದಿದೆ ಹಾಡು? ಬರೀ ಓಡು ಸಾಂಗ್ ಬಂದಿದೆ. ಓಕೆ, ಟ್ಯಾಲೆಂಟ್ ಹೊರಗೆ ಬರ್ತಾ ಇದೆ ಅಲ್ವಾ? ಸೊ ಐ ಥಿಂಕ್ ಈ ಥರ ಫೋರ್ಸ್ ಆಗಿ ಮಾಡಿ ಹೊರಗೆ ಸ್ಟೇಜ್ ಬಂದು ಹೇಳಿದ್ರೆ ಮಾತ್ರನೇ ಜನರು ಬಂದು ಇಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾಣುತ್ತೆ. ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ನಿಮ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಡ್ಯಾನ್ಸ್ ಅಥವಾ ಕಾಲೇಜಲ್ಲಿ ತುಂಬ ಮಾಡಿದ್ದೀರಾ? ತುಂಬ MTV, ZTV ಎಲ್ಲ ನೋಡಿದ್ದೀರಾ? ಎಲ್ಲ ಗುಂಪಲ್ಲಿ ಹೋಗಿದ್ದ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ಸೊ ಇಲ್ಲಿಗೆ 2ನೇ ರೌಂಡು ಮುಗೀತು. ಬನ್ನಿ. ಸೊ ಇನ್ನೊಂದು ಲಾಸ್ಟ್ 2 ರೌಂಡ್ ಇದೆ. ಅಪ್ಪ ಎಲ್ಲರೂ ಉಸಿರು ಹೇಳ್ಕೊಳ್ಳೋದು ನೋಡ್ತಾ ಇದ್ದೀನಿ, ಇನ್ನೂ ಇದೆಯಾ ಅಂತ. ಸೊ ಇನ್ನು 2 ಗೇಮ್ ಬಂದ್ಬಿಟ್ಟು, ಇನ್ನು 2 ರೌಂಡ್ಸ್ ಬಂದ್ಬಿಟ್ಟು ಗೇಮ್ ಅದು. ಸೊ ಈಗ ಎಂಜಾಯ್ ಮಾಡ್ತೀರಾ ನೀವು. ನಿಮಿಷ ಹೋಲ್ಡ್ ಮಾಡ್ತೀರಾ ಬೈಕ್. ಸೊ ಈಗ ನನ್ನ ಹತ್ರ 4 ಕ್ಲಾಪ್ ಇದೆ. ನನಗೆ ಟೋಪಿ ಹಾಕಿ ಅಭ್ಯಾಸ ಇಲ್ಲ, ನೀವು ಇಲ್ಲಿಗೆ ಹಾಕೊಂಬಿಡಿ. ಸೊ ಇದು ಏನಂತಂದ್ರೆ, ಬನ್ನಿ ಮುಂದೆ ಬಂದ್ಬಿಡಿ, ರೌಂಡಾಗಿ ನಿಂತ್ಕೊಂಡ್ಬಿಡಿ ಎಲ್ಲರೂ. ಸೊ ಈಗ ಎಷ್ಟು ಅಟೆಂಟಿವ್ ಆಗಿರ್ತೀರಾ ಅಂತ ನಾವು ನಿಮಗೆ ಚೆಕ್ ಮಾಡ್ತೀವಿ. ರೌಂಡಾಗಿ ನಿಂತ್ಕೋಬೇಕು. ಎಸ್. ಸೊ ಏನಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ನಂಬರ್ ಹೇಳ್ತೀನಿ. ನಂಬರ್ 1 ಅಂತ ಹೇಳಿದವಾಗ ನೀವು
ಯು ವಿಲ್ ಜಸ್ಟ್ ಓಂಟ್ ಡೂ ಎನಿಥಿಂಗ್, ಹಂಗೆ ನಿಂತ್ಕೋಬೇಕು. 2 ಅಂತ ಹೇಳಿದವಾಗ ನಿಮ್ಮ ಹ್ಯಾಟನ್ನು ನೀವು ತೆಗೆದು ಒಂದು ಸತಿ ಹಾಕೋಬೇಕು. 3 ಅಂತ ಹೇಳಿದವಾಗ ಪಕ್ಕದವರ ಹ್ಯಾಟ್ ತೆಗೆದು, ಐ ಥಿಂಕ್ ಕ್ಲಾಕ್ ವೈಸ್ ಇಸ್ ಬೆಟರ್. ಎಸ್, ತೆಗಿಬೇಡಿ. ರೇಣುಕಾ ನಾನು ಹಾಗೆ ವಾಪಸ್ ಕೊಟ್ಬಿಡೋಣ ಅಂತ ಅನ್ಕೊಂಡೆ, ಬಿಲ್ ತೆಗಿಬಿಟ್ಟು ಅಂದ್ರೆ. ಇಟ್ಸ್ ಓಕೆ. ಸೊ ಇದು ಥರ್ಡ್ ನಂಬರ್ 3 ನಂಬರ್ ಹೇಳಿದವಾಗ ನೀವು ನಾನು ಎಕ್ಸ್ಚೇಂಜ್ ಮಾಡಬಹುದು. ನೋ ಯು ವಾಂಟ್ ಟು ಟೇಕ್ ದೇರ್ ಹ್ಯಾಟ್ ಅಂಡ್ ಪುಟ್ ಇಟ್ ಆನ್ ಯುವರ್ ಹ್ಯಾಟ್. ಸೊ ಯು ವಿಲ್ ಬಿ ಲೈಕ್ ದಿಸ್. ಸೊ ಯು ವಿಲ್ ಬಿ ಲೈಕ್ ದಿಸ್. ಸೊ ಒಂದು ರೌಂಡು ಟೆಸ್ಟ್ ಮಾಡಿ ಹೇಳ್ತೀನಿ ನಾನು. ಸೊ 4th ಅಂತ ಹೇಳಿದವಾಗ ಜೈ ಶ್ರೀಗಂಧ ಅಂತ ಒಂದ್ಸತಿ ಕೂಗ್ಬಿಡಿ. ಸೊ ಈ 4 ನಂಬರಲ್ಲಿ ನಾನು ಏನು ನಂಬರ್ ಹೇಳಿದ್ರು ನೀವೇನು ಮಾಡಬಾರ್ದು. ಸೊ ಇದರಲ್ಲಿ ನಾನು ರ್ಯಾಂಡಮ್ ಆಗಿ ನಂಬರ್ ಹೇಳ್ತೀನಿ, ನೀವು ನೆನ್ಪಿಟ್ಕೊಂಡು ಆ್ಯಕ್ಷನ್ನ ಮಾಡಬೇಕು. ಸೊ 1 ಅಂದರೆ ಯು ವಿಲ್ ನಾಟ್ ಡೂ ಎನಿಥಿಂಗ್. 2 ಅಂದರೆ ನಿಮ್ಮ ಹ್ಯಾಟನ್ನು ಒಂದ್ಸತಿ ತೆಗೆದು ಹಾಕೋಬೇಕು. 3 ಅಂತ ಹೇಳಿದವಾಗ ಪಕ್ಕದವ್ರ ಹ್ಯಾಟನ್ನು ತೆಗೆದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. 4 ಅಂತ ಹೇಳಿದವಾಗ ಜೈ ಶ್ರೀಗಂಧ ಅಂತ. ಯಾ, ಸೊ ಹರೀಶ್, shall we just ಎಸ್. ಸೊ ನಾನಿವಾಗ ಫಾರ್ ಎಕ್ಸಾಂಪಲ್ 3 ಅಂತ ಹೇಳ್ತೀನಿ. ಎಸ್, ಕ್ಲಾಕ್ ವೈಸ್. ವಿಶಾಲ್ ಅವರಿಗೆ ತುಂಬ ಹ್ಯಾಟ್ ತುಂಬ ಇಷ್ಟ ಅಂತ ಕಾಣುತ್ತೆ, ಸೇರಿಸ್ಕೊಂಡ್ಬಿಡ್ತಾ ಇದ್ದಾರೆ. ಎಲ್ಲ ಹ್ಯಾಟನ್ನು ತಗೊಳ್ತಾ ಇದ್ದಾರೆ. ಸೊ ಹತ್ರ ನಿಂತ್ಕೊಂಡು ಚೆನ್ನಾಗಿರುತ್ತೆ ನೀವು ಸರ್ಕಲಲ್ಲಿ. ಯಾ, ಸೊ 2, ವೆರಿ ಗುಡ್. 4, ಸೊ ಹ್ಯಾಟ್ ತೆಗುವಾಗಿಲ್ಲ, ನಾನು ಬರೀ ಕೈ ಹೇಳಿದ್ದೀನಿ. ಸೊ ಯಾರು ಫಸ್ಟ್ ಚೆನ್ನಾಗಿ ರೆಸ್ಪಾನ್ಸ್ ಪಾಯಿಂಟ್ಸ್ ಜಡ್ಜಸ್ ನೋಡ್ತಾ ಇರ್ತಾರೆ. ಯಾರು ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಪಾಯಿಂಟ್ ಹೋಯ್ತು. ಸೊ ನೀವು ಸ್ಲೋ ಆಗಿ ರೆಸ್ಪಾಂಡ್ ಮಾಡಿದ್ರು ಇದು ಸ್ಟಾರ್ಟ್ ಆಗುತ್ತೆ. ಸ್ಲೋ ಆಗಿ ರೆಸ್ಪಾಂಡ್ ಮಾಡಿದ್ರೆ ನಿಮ್ಮ ಪಾಯಿಂಟ್ಸ್ ಜಾಸ್ತಿ ಬರೋಲ್ಲ. ಯಾ, ರೆಡಿ, ಸ್ಟಡಿ, ಗೋ. 3, ಓಕೆ, ಟ್ರೈ. ಏನು ಟೆನ್ಷನ್ ಇಲ್ಲ, ನೀವೇ ಮಾತಾಡ್ಕೊಂಬಿಡಿ. ಯಾರು ತಗೊಳ್ತೀರ ತೊಪ್ಪಿಗಳು. ಕನ್ಫ್ಯೂಷನ್ ಕ್ಲಿಯರ್ ಆಯ್ತಲ್ವಾ? ಓಕೆ, ready, steady, will you another try? 2, 4, 6 ಕೈ ಎತ್ತಬೇಕು, ಜೈ ಶ್ರೀಗಂಧ ಅಂತ. 6, 3, 2, 4, 2, 6, 1, 3. ಯಾಕೋ 3 ಇವ್ರು ಕೋಆರ್ಡಿನೇಟೇ ಮಾಡ್ತಾ ಇಲ್ಲ. ಅವ್ರಿಗೆ ಕ್ಲಾಕ್ ವೈಸ್ ಆಗಿರ್ಬೋದು, ಕನ್ಫ್ಯೂಷನ್ ಆಗ್ತಾ ಇದೆ ಅನ್ಸುತ್ತೆ. ಓಕೆ, ಒನ್ ಮೋರ್ ಟೈಮ್. 3, 4, 1, 4, 4. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ರೌಂಡ್ ಮುಕ್ತಾಯವಾಯಿತು. ಸಾರಿ, ಕಾಂಬಿನೇಷನ್ ಮಾಡಬೇಕಂತ ರೇಣುಕಾವಾಗ ಇನ್ನೂ ಒಂದು ಸ್ವಲ್ಪ ಮಜಾ ತಗೊಳ್ಳೋಣ ಅಂತ ಅನಿಸ್ತಾ ಇದ್ದಾರೆ. ಇವರು ಪಾಪ ಇಲ್ಲಿ ಒದ್ದಾಡ್ತಾ ಇದ್ದಾರೆ, ಅಲ್ಲಿ ಕೂತ್ಕೊಂಡು ಜಡ್ಜಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಟೋಪಿ ಅದೇ ಹೇಳಿದೆ, ನನಗೆ ಹಾಕೋಕೆ ಬರಲ್ಲ, ಅವರಾದ್ರೂ ಅವ್ರಿಗವರೇ ಹಾಕೊಳ್ಳಿ ಅಂತ. ಅವರಿಗೆ ನೋಡ್ರೆ ಪಾಪ ಇವರು ಎಲ್ಲರಿಗೂ ಯಾರಿಗೂ ಒಬ್ಬೊಬ್ಬರು ಟೋಪಿ ಹಾಕೊಳ್ಳೋ ಅಭ್ಯಾಸ ಇಲ್ಲ ಅನ್ಸುತ್ತೆ. ಮತ್ತೊಂದರೊಮ್ಮೆ ಆಡ್ತೀರಾ ಇದನ್ನ ಆಟನ? ಓಕೆ, ಒಂದೇ ಸತಿ. 3, 2, 4,
6, 1, 2, 4, 3. Okay, thank you very much. So this is round book out. ಓಕೆ ಆ್ಯಕ್ಚುಲಿ ನಮಗೆ ಸ್ವಲ್ಪ ಟೈಮ್ ಇಲ್ಲಿ ಮಿಸ್ಟೇಕ್ ತಗೊಂಡೋಗಿ 4th ಗೇಮ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಯಾಕಂದರೆ ನೆಕ್ಸ್ಟ್ ಕಾರ್ಯಕ್ರಮನ ಆಗಬೇಕಂತ ತುಂಬ 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 ಥ್ಯಾಂಕ್ಸ್ ಇಲ್ಲಿ ಬಂದು ಸ್ಪೋರ್ಟಿವ್ ಆಗಿ ಮಾಡಿರೋದಕ್ಕೆ. ಸೊ ಜಡ್ಜಸ್ ನೀವೊಂದು ಸ್ವಲ್ಪ ಏನಾದ್ರು ಕಮೆಂಟ್ ಮಾಡ್ತೀರಾ? ಸ್ಕೋರ್ ಹೇಳಿ. ಬನ್ನಿ ಸ್ಟೇಜ್ ಹೊರಗೆ ಆಗೋದು. ಬರ್ರಿ ಹೇಳ್ತಾ ಬಾ. ನಮಸ್ಕಾರ. ತುಂಬ ಚೆನ್ನಾಗಿ ಆಡಿದ್ರಿ. ಆಲ್ ಕ್ವಾಲಿಫೈಡ್ ಫಾರ್ ಮಿಸ್ಟರ್ ಶ್ರೀಗಂಧ, ಬಟ್ ಒಬ್ಬರಿಗೆ ಯಾರಿಗೂ ಜಾಸ್ತಿ ಪಾಯಿಂಟ್ಸ್ ಬಂದಿದೆ. ಇದು ಕಿರಣ್, ನಿಮ್ಮದು ಡ್ಯಾನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ಒಂದ್ಸಲ ಅದು ಡ್ಯಾನ್ಸ್ ಮಾಡಿ ಆಮೇಲೆ ತುಂಬ ತುಂಬ ಥ್ಯಾಂಕ್ಸು. ಏನಕ್ಕೆ ಒಂದು ಎಲ್ಲರೂ ಮಿಸ್ಟರ್ ಶ್ರೀಗಂಧನೇ ಇಲ್ಲಿ, ಅವರೇ ಎಲ್ಲ ಎಲ್ಲರೂ ಬಂದವರಿದ್ದಾರೆ. ಬಟ್ ಇವರಿಗೆ ಸ್ಪೆಷಲ್ ಬಿಕಾಸ್ ಸ್ಟೇಜ್ ಮೇಲೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್.